ಈಗ ಫಸ್ಟ್ ಹಾರ್ಡೆಸ್ಟ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಯಿತು. ಬಟ್ ಫೈನಲಿ ನಾವು ರೀಚ್ ಆದ್ವಿ ಕುದುರೆಮುಖಕ್ಕೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ನನ್ನ ಸೆಕೆಂಡ್ ಬ್ಲಾಗ್. ನಾವೀಗ ಇರುವಂಥದ್ದು ಜಾಗ ಕುದುರೆಮುಖ, ಚಿಕ್ಕಮಗಳೂರಿನ ಕುದುರೆಮುಖ, ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತ ಹೇಳ್ಬೋದು. ಹಾಗೆ ಮತ್ತೆ ನಾವಿರೋದು ಮುಳ್ಳೋಡಿ ಅಂತ ಪ್ಲೇಸಲ್ಲಿ. ಇದು ನಾವಿರೋ ಜಾಗ. ನೋಡಿ ಚೆನ್ನಾಗಿದೆಯಲ್ಲ. ಇಂಜಿನ್ ಸ್ವಲ್ಪ ರನ್ ಆಗಲಿ ಅಂತ. ಮತ್ತು ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿದಲ್ವ, ಸ್ವಲ್ಪ ಖುಷಿ ಆಗ್ತಿದೆ ಬೈಕಿಗೆ ಕೂಡ. ನಮಗೆ ಖುಷಿ ಆಗ್ತದೆ, ಹಾಗೆ ಬೈಕಿಗೆ ಕೂಡ ಖುಷಿ ಆಗ್ತದೆ ಅಲ್ವಾ, ಜಾಲಿ. ಫೈನಲಿ ನಾವೀಗ ಟ್ರೆಕ್ಕಿಂಗ್ ಹೊರಟ್ವಿ. ಎಲ್ಲರೂ ಬರ್ತಿದ್ದಾರೆ ನೋಡಿ. ನನ್ನ ಫ್ರೆಂಡ್ ಫುಲ್ಲು ಜೋಶಲ್ಲಿದ್ದಾರೆ. ನೋಡಿ ಮಾರ ಎಂತ ಜೋಶಿ ಒಂದು. ಸತೀಶ್ ಮುಳ್ಳೋಡಿ ಹೋಮ್ ಸ್ಟೇ ಇಂದ ಸ್ವಲ್ಪನೇ ಮುಂದಿರೋದು ಅಷ್ಟೇ, ಕೇವಲ ವಾಕೇಬಲ್ ಡಿಸ್ಟೆನ್ಸ್. ನೀವು ಕೂಡ ಇಲ್ಲಿಗೆ ಬರ್ಬೋದಾಯ್ತಾ, ಬನ್ನಿ. ಗಣಪತಿ ಟೆಂಪಲ್ ಇದಿಲ್ಲ ಗೇಟ್. ಫೈನಲಿ ಗಾಯ್ಸ್, ನಾವೀಗ ಚೆಕ್ ಪಾಯಿಂಟಿಗೆ ಬಂದ್ವಿ. ನಾವು ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಟಿಕೆಟ್, ಬ್ಯಾಗ್ ಚೆಕ್ಕಿಂಗ್ ಎಲ್ಲನೂ ಮಾಡ್ತಾರೆ ನೋಡಿ. ಇಲ್ಲಿ ಕುದುರೆ ರೂಟ್ ಮ್ಯಾಪ್ ಹಾಕಿದ್ದಾರೆ, ನೋಡ್ಕೋಬೋದು. ಎಸ್, ನೆಕ್ಸ್ಟ್ ಟೈಮ್ ಬರ್ಬೋದು. ಯಾರಾದರೂ ಬರೋದು ಈಗ ನೋಡ್ಕೋಬೇಕು. ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇವೆ, ಎವ್ರಿಥಿಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಜನ ಇದ್ದಾರೆ ಇಲ್ಲಿ? ಆಲ್ಮೋಸ್ಟ್ 250 ಬುಕ್ಕಿಂಗ್ಸ್ಗಳಿವೆ ಅಂತ. ಓಕೆ, ನಾವು ಟ್ರಕ್ಕಿಂಗ್ ಶುರು ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್. ಫಸ್ಟ್ ಸ್ಟೆಪ್. ಫೈನಲಿ ಟ್ರಕ್ಕಿಂಗ್ ಶುರು ಮಾಡಿದ್ವಿ. ಇವಾಗ ಹೋಗಬೇಕಾಗಿದೆ. ಸ್ಟಾರ್ಟಿಂಗ್ ಮಾಡಿಂದ ಬಂದ್ವಿ. ಅಲ್ಲಿ ಬ್ಯಾಗ್ ಚೆಕ್ ಮಾಡಿದ್ರು, ಟಿಕೆಟ್ ಚೆಕ್ ಮಾಡಿದ್ರು, ಮತ್ತೆ ರಶ್ ಇತ್ತು. ಹಾಗೆ ನೀವು ಬರೋದಾದ್ರೆ ಬನ್ನಿ. ಸ್ಟಾರ್ಟಿಂಗಿಂದ ಚೆನ್ನಾಗಿದೆ, ಒಂಥರ ವೈಬು, ಸಿಕ್ಕಾಪಟ್ಟೆ ಕೂಲಿದೆ. ಲಕ್ಲಿ ನಾವು ಬೇಡ್ಕೊಳ್ಳೋದೊಂದೇ, ಫಾಗ್ ಒಂದಿರಬಾರ್ದಷ್ಟೇ ಅಲ್ವಾ. ಇದ್ರೆ ವ್ಯೂಸ್ ಕಾಣೋದಿಲ್ಲ, ನಿಮಗೂ ಏನು ಕಾಣಿಸಲ್ಲ. ಕೂಲ್ ಬೇಕಾ? ನೀವು ಎಕ್ಸ್ಪೀರಿಯನ್ಸ್ ಇದ್ರಲ್ಲ ಬ್ರೋ. ಅಲ್ಲ, ಒಂದು ಸ್ಟಿಕ್ ಇದ್ರೆ ಹಾಂ, ಓಕೆ, ಗ್ರಿಪ್ ಇರುತ್ತೆ, ಹಾಂ, ಸಪೋರ್ಟ್ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಟ್ರಕ್ಕಿಂಗ್ ಹೋಗ್ತಿದ್ದೇನೆ ನಾನು ಮತ್ತು ನನ್ನ ಫ್ರೆಂಡ್ ಕೌಶಿ ಅಲ್ವಾ. ನೆಕ್ಸ್ಟ್ ಹೇಗೆ ಅಂತ ಗೊತ್ತಾಗ್ತದೆ. ಮಧ್ಯದಲ್ಲಿ ಕಾಡಿದೆ ನೋಡಿ ಫ್ರೆಂಡ್ಸ್. ಎಂತ ನೇಚರ್, ವಾವ್. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಇದೆ ಅಲ್ವಾ, ವಾವ್. ನಮಗೆ ಸಿಕ್ಕಿದ ಒಂದು ಮೊದಲ ಅಲ್ಲ. ಈಗ ಇಷ್ಟು ಖಾಲಿ ಹಾಕಿದೆ ಅಂದರೆ ಮಳೆಗಾಲ ಇನ್ನು ಮಳೆಗಾಲ ಶುರು ಆಗಿದೆ, ಆದರೆ ಮಳೆ ಬರ್ತಿಲ್ಲ. ಈ ಸರ್ತಿ ಗೊತ್ತುನಲ್ಲ ಇಷ್ಟೊಂದು ಎಲ್ಲಿನ ಎಫೆಕ್ಟ್ ಆಗಿದೆ ಅಂತೇಳಿ. ಹಾಗಾಗಿ ಇಲ್ಲಿ ನೀರುಗಳು ಕಡಿಮೆ ಎಲ್ಲ ಹೋಗ್ತಾ ಇದ್ದಾರೆ. ವಾವ್, ಸ್ವರ್ಗದೇರಿ ಹಲ್ಲ. ನಮ್ಮೊಬ್ಬರು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಸ್ಲಿಪ್ ಆದರು. ನೋಡ್ಕೊಂಡು ದಾಟೋದು ನೋಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಲಕ್ಲಿ ಅವ್ರಿಗೆ ಏನಾಗಲಿಲ್ಲ ನೋಡಿ. ಅವರೆಲ್ಲ ಮೆಟಲ್ಸ್ ಈ ಕಡೆ ಹೋಗ್ತಿದ್ದಾರೆ. ಸೊ ವಿ ಆರ್ ನಥಿಂಗ್ ಅಲ್ವಾ. ಹೌದು, ಮಾತೇ ಬರ್ತಿಲ್ಲ ಬ್ರೋ, ಮಾತೇ ಬರ್ತಿಲ್ಲ. ಯಾಕೆ? ಅದು ಹೋಗ್ತಾ ಹೋಗ್ತಾ ಮುಂದಕ್ಕೆ ಮಾತುಗಳು ಬರ್ತವೆ. ಬರ್ತದೆ ನೋಡು ಸ್ವಲ್ಪ ಹೊತ್ತಾಯ್ತಾ, ಎಲ್ಲ ಸರಿ ಆಗ್ತದೆ. ಜಮ್ಮು ನೇವಾಸ ಎಲ್ಲ ಯಾವುದಿಲ್ಲ ನೋಡಿ ಮಾರೆ. ಒಂದು
300-500 ಮೀಟ್ರ್ ಕೂಡ ಬರಲಿ, ಇವ್ರಿ ನೇಸೂರು ಆಯ್ತಂತ ಮಾರೆ. ಶೇ ಇಲ್ಲ ಇಲ್ಲ, ಏನಾಗ್ಲಿಕ್ಕಿಲ್ಲ. ಹೋಗಿದೆ ಹಾಂ, ಹೋಗುದೆ ಅಷ್ಟೇ ಆಯ್ತಾ. ಹಾಂ, ಏನಾದ್ರೂ ಪರವಾಗಿಲ್ಲ. ಫಸ್ಟ್ ಹೈಯೆಸ್ಟ್ ಕುಮಾರ ಪರ್ವತ, ಸೆಕೆಂಡ್ ಒನ್ ಕುದುರೆಮುಖ, ಥರ್ಡ್ ಒನ್ ಇನ್ನೊಂದುಂಟು ಯಾವುದಪ್ಪ, ಹಾಂ ಅದು ಚಿಕ್ಕಮಗಳೂರಲ್ಲಿ ಥರ್ಡ್ ಒನ್. ಎಲ್ಲ ಈ ಕಡೆಗೆ ಇರೋದು. ಈ ಕಾಡಲ್ಲಿಗೆ ಹೋಗೋದು ಸ್ವಲ್ಪ ಖುಷಿ ಆಗ್ತದೆ, ಸೆಕೆ ಒಟ್ಟಿಗೆ ಅಂದರೆ ಫೀಲ್ ಕೂಡ. ಒಂದು ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಮೇಲೆ ಬಂದ್ವಿ ಅನ್ನಿಸ್ತಾ ಇದೆ ಅಲ್ವಾ? ಏ ಬ್ರೋ ಎತ್ತೆ, ಬಾ 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 ಬೈ, ವಾಚ್ ಯುವರ್ ಸ್ಟೆಪ್ ಮ್ಯಾನ್. ಹೋಗುವ, ಬೂಮ್. ವಾವ್, ನಾವೀಗ ಒಂದು ಓಪನ್ ಪ್ಲೇಸ್ ಬಂದ್ವಿ. ಅದನ್ನು 1 ಕಿಲೋಮೀಟರ್ ನಡೆದ ನಂತರ ಒಂದು ಓಪನ್ ಪ್ಲೇಸ್ ಬರ್ತೀವಿ. ವಾವ್, ಸಖತ್ತಾಗಿದೆ. ಆಸಮ್. ನೋಡಿ ನೋಡಿ ನೋಡಿ, ಏ ವಾವ್, ಓಪನ್ ಪ್ಲೇಸ್ ಬಂದರೆ ತುಂಬ ಖುಷಿ ಆಯ್ತು ಮಾರೆ. ಹಾಯ್ ಬ್ರೋ. ವಾವ್, ಇಲ್ಲ ಬ್ರೋ, ಮುಂದ್ಗಡೆ ಹೋಗಬೇಕು. ಮುಂದ್ಗಡೆ ಹೋದ ನಂತರ ಕುದುರೆಮುಖ ಅನ್ನೋದು ರಿಯಲ್ ಪಿಕ್ಚರ್ ಕಾಣಿಸಿರ್ತದೆ. ಇದು ಟಾಪಿಕ್ ಹೋದ ನಂತರ ಮಾತ್ರ. ಸಿಂಗಲ್ ಪಾಯಿಂಟ್ ಒಳ್ಳೆ ವ್ಯೂ ಕೂಡ ಇದೆ ನೋಡಿ, ಚೆನ್ನಾಗಿದೆ. ನೋಡಿ ಚೆನ್ನಾಗಿದೆ, ಒಳ್ಳೆ ಪ್ರದೇಶ ಅಲ್ಲ. ನಾವು ಅಲ್ಲಿ ಕೂಡ ರೆಸ್ಟ್ ಮಾಡಲಿಲ್ಲ, ಆದರೆ ವ್ಯೂ ಮಾತ್ರ ಆಹಾ ಹಾ. ನನ್ನ ಸ್ಮಾರ್ಟ್ ವಾಚ್ ಹತ್ತಿದ್ರೆ ಎಷ್ಟು ಅವರಲ್ಲಿ ರೀಚ್ ಆಗ್ಬೋದು ಅಂತ ನಮಗೆ ಒಂದು ಕೌಂಟ್ ಸಿಗ್ತಿತ್ತು. ಇಟ್ಸ್ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಒನ್ ಥಿಂಗ್ ಫ್ರೆಂಡ್ಸ್, ನಾವು ಸುಮಾರು ಜನ ಫ್ರೆಂಡ್ಸ್ಗಳು ಬರ್ತೀವಿ ಅಂದಿದ್ರು, ಸೊ ಬರ್ತಿಲ್ಲ. ಫೈನಲಿ ನಾನು ಮತ್ತು ನಮ್ಮ ಬ್ರೋ ಇಬ್ರು ಕೂಡ ಹೋಗ್ತಿದ್ದೀವಿ, ಚಿಲ್ಲಾಗಿದ್ದೀವಿ. ಎಂಜಾಯ್ಮೆಂಟ್ ತಗೋಬೇಕು, ಏನಾದ್ರೂ ಆಗ್ಲಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ನಾವು ಎಂಜಾಯ್ಮೆಂಟ್ ಮಾಡೋ ಟೈಮಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು, ಮತ್ತೆ ಸಿಗುದಿಲ್ಲ. ಬಟ್ ಈ ಸರ್ತಿ ಮಳೆ ಕೂಡ ಸಿಕ್ಕಾಪಟ್ಟೆ ಲೇಟ್ ಇದೆ. ಬಟ್ ಈಗ ಈ ತರ ಒಂದು ವೆದರ್ ಹೋಗೋದು ತುಂಬಾ ಖುಷಿ. ಸಿಕ್ಕಾಪಟ್ಟೆ ಮಳೆ ಬಂದ್ರೆ ಕೂಡ ಆಗುದಿಲ್ಲ ಹೋಗ್ಲಿಕ್ಕೆ, ಸಿಕ್ಕಾಪಟ್ಟೆ ಫಾಗ್ ಕೂಡ ಇಲ್ಲ ಇವಾಗ. ನಮ್ ಲಕ್ ಅಂತ ಹೇಳ್ಬೋದು. ಇನ್ನು ಟಾಪಲ್ಲಿ ಹೋಗಿ ನೋಡ್ಬೇಕು ಹೆಂಗಿದೆ ರಿಯಲ್ ಪಿಕ್ಚರ್ ಅಂತ. ನಿನ್ನೆ ಇಷ್ಟೊತ್ತಿಗೆ ಬರೋತ್ತಿಗೆ ಫಾಗ್ ಇತ್ತು, ಇವತ್ತು ಇನ್ನೆಷ್ಟು ಬರೋತ್ತಿಗೆ ಫುಲ್ ಫಾಗ್ ಇತ್ತು. ನೋಡಿ ಕ್ಲೀನ್ ಆಗಿದೆ. ಅದೇ ವಾವ್, ನೋಡಿ ಫ್ರೆಂಡ್ಸ್, ನಾವು 8 ಕಿಲೋಮೀಟರ್ ರೀಚ್ ಆದ್ವಿ. ನೋಡ್ಬೇಕು, ಇಲ್ಲೊಂದು ಹಳ್ಳ ಇದೆ. ವಾ, ಇದು ನೋಡಿ ಬಲ್ಲಿ ಎಲ್ಲ ಇದೆ. ಜೋರ್ ನೀರಿದ್ರೆ ಇದನ್ನ ಹಿಡ್ಕೊಂಡು ಹೋಗ್ಬೋದು. ನೋ 8 kilometer, no 8 kilometer left. They said 8 kilometer, but real picture is 12 kilometers. ವಾ ವಾ, ಮತ್ತೆ ಸ್ಟೆಪ್ ಅಂದ್ರೆ ಹೇಳುದು. ಕ್ಯಾಂಪಿಗೆ ತೊಂದ್ರೆ ಇಲ್ಲ ಬ್ರೋ, ಚೆನ್ನಾಗಿತ್ತು. ಹಾ, ವೇಸ್ಟ್ ಇಲ್ಲ, ತೊಂದ್ರೆ ಇಲ್ಲ. ನಾವು ನೆಕ್ಸ್ಟ್ ತೋರಿಸೇವೆ ಮತ್ತೆ. ಹಾ, ಎಲ್ಲ ಒಳ್ಳೆ ಕುಕಿಂಗ್ ಕೂಡ ಮಾಡಿದ್ರು, ಚೆನ್ನಾಗಿತ್ತು. ಹಾ, ಇದು ಮಾಮೂಲಿ ಫುಡ್ ಪಾರ್ಸಲ್ ಹೌದು ಕೂಡ ಮಾಡಿದ್ರು. ಹಾ, ಪ್ಯಾಕಿಂಗ್ ಕೂಡ ಮಾಡಿದ್ರು ಹಾಗೆ. ವಾ, ಏನೇನು ಕ್ಲೀನ್ ಆಗಿದೆ, ಏನು ಪ್ಲಾಸ್ಟಿಕ್ ಒಂದು ಬಾಟಲ್ ಯಾವುದು ಹಾ ಕ್ಲೀನ್ ಆಗಿದೆ. ಕ್ಲೀನ್ ಇದೆ, ಹೀಗಿದ್ರೆ ಚಂದ ಹೋಗ್ಲಿಕ್ಕೆ. ಬಟ್ ಲೈಟ್ ಆಗಿ ಒಂದು ಮಳೆನೂ ಬರ್ತಿದೆ, ಮಳೆ ಬರ್ತಿದೆ. ಹೌದು, ದಿಕ್ಕಿದು ಯಾವ ಹಳ್ಳ ಅಂತ ಗೊತ್ತಿಲ್ಲ. ಯಾವ್ದು ಹಳ್ಳ? ಕುದುರೆಮುಖ ಹಳ್ಳ. ಅದರದ್ದೇ ಹಲವಾರು ವಿಂಗ್ಗಳಿವೆ. ವಾವ್, ಡೆಂಜಿ ಇದೆ. ನೂಸೆ ಹಳ್ಳ. ನಾನು ನೈಟು 12 o'clock ಮಲಗಿ ಊಟ ಮಾಡಿ 6 o'clock ಎದ್ದು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮೊಬೈಲ್ ನೋಡ್ಕೊಂಡು
ಮಾಡಿದ್ವಿ ಅಲ್ವಾ? ಅಷ್ಟೇ. ಮಾಡಿದ 7 ಕಿಲೋಮೀಟರ್. 7 ಕಿಲೋಮೀಟರ್. ಇಷ್ಟೊತ್ತಲ್ಲಿ ಬಂದಿದ್ದು 1 ಕಿಲೋಮೀಟ್ರಾ? 6 ಕಿಲೋಮೀಟರ್ ಲೆಫ್ಟ್. 6 ಕಿಲೋಮೀಟರ್ ಲೆಫ್ಟ್. ಚೆನ್ನಾಗಿದೆ. ತೊಲಲಿ ಹಲ್ಲ. ವಾವ್. ಲಾ 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 ಲಾ. जोर से साथ में 1 2 3. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಹಾರ್ಡೆಸ್ಟ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಯಿತು. ಬೆಟ್ಟ ನಾನು ಆಗಲೇ ಹೇಳಿದೆ ಹೀಗಿದ್ದದ್ದು, ನೆಕ್ಸ್ಟ್ ಸ್ಟೆಪ್ ಹೀಗೆ ಸಿಗ್ತದೆ ಅಂತೇಳಿ. ಹೀಗಿದೆ ಇವಾಗ, ಹೀಗಿದೆ. ವಾಹ್. ಅಲ್ವಾ? ವಾಹ್. ನೋಡಿ ಹತ್ತಿದ ಹಾಗೆ ವ್ಯೂಸ್ಗಳು ಸಿಗ್ತಾ ಹೋಗ್ತವೆ. ಸೊ ಟಫ್ ಇವಾಗ ಸರ್ ಆಯ್ತು ಅಲ್ವಾ? ಮತ್ತೆ ವಾಹ್. ಜೈ ಬಜರಂಗಿ. ಹೋಗೋ. We need a Bajrangi power to trekking. Yeah. Wow. Yeah, bro. ಹೆಂಗಿದೆ ನೋಡು, ಹೆಂಗಿದೆ? Awesome bro. ಅಮ್ಮ ದೇವರೇ. ವಾಹ್. ನೋಡಿ ಕೆಳಗಡೆಯಿಂದ ಬರ್ತಾ ಇದ್ದಾರೆ. ಈಗ ಸೌಂಡ್ ಕೇಳ್ತಾ ಇದೆ. ಬಿ ಕೇರ್ಫುಲ್ ಯಾರ್. ಮೇಲ್ಗಡೆ ಹತ್ತಿ ಸ್ವಲ್ಪ ರೆಸ್ಟ್ ಮಾಡೋಣ, ಮತ್ತೆ ಹೋಗೋಣ. ನೋಡಿ ನನ್ನ ಫ್ರೆಂಡ್ಗೆ ಸುಸ್ತಾಗಿದೆ. ಎಂತ ನಾವೀಗಾಗಲೇ ಫಸ್ಟ್ ಲೆವೆಲ್ ಆಫ್ ಟಾಪಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 5 ಕಿಲೋಮೀಟರ್ ರೀಚ್ ಆದ್ವಿ. ಅಲ್ಲಿ ತುಂಬ ಜನ ಹಾಲ್ಟ್ ಮಾಡ್ತಿದ್ದಾರೆ. ನಾವು ಸ್ವಲ್ಪ ರೆಸ್ಟ್ ಪಡ್ಕೊಂಡು ಹೋಗೋದು ಒಳ್ಳೆ ಅಂತ ಕಾಣ್ತದೆ. ಹಾಂ, ಫಾಗ್ ಇದೆ. ಫಸ್ಟ್ ಕಂಡ್ಕೊಂಡಿದ್ದು ಫಾಗ್ ಇರಲ್ಲ ಅಂತ. ಓಕೆ, ಅದು ಚೆನ್ನಾಗಿದೆ ಫಾಗ್ ಇಲ್ಲಿ. ನೋಡಿ ತುಂಬ ಜನ ರೆಸ್ಟ್ ಮಾಡ್ತಿದ್ದಾರೆ. ನೀರಿನ ವ್ಯವಸ್ಥೆ ಇದೆ ಇಲ್ಲಿ, ಚೆನ್ನಾಗಿದೆ ಬ್ರೋ. ಈಗ ಫಿಲ್ ಮಾಡ್ಕೊಳ್ಳೋ ನೀರು, ಮತ್ತೆ ವಾಪಸ್ ಕ್ಲೈಮ್ ಮಾಡಲಿಕ್ಕೆ ಉಂಟಲ್ಲ. ಹಾಂ, ಚೆನ್ನಾಗಿದೆ ಇಲ್ಲಿ. ನೋಡಿ ಗ್ರಾವಿಟಿ ವಾಟರ್ ಕೂಡ ಇದೆ ಅಷ್ಟೇ. ಹೌದು, ನೀರು ಕುಡಿಯೋಣ, ಫ್ರೆಶ್ ಅಪ್ ಆಗೋಣ, ಹೋಗೋಣ. ಏನು ಬ್ರೋ ಬರ್ತಿದೆ ಕಡೆ ಬಾರಿ ಬಾಟ್ಲ್ ನೀರು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಫಿಲ್ ಮಾಡ್ಕೊ ನೋಡಿ ಚೆನ್ನಾಗಿದೆ. ನೀರು ತುಂಬ ಕೋಲ್ಡ್ ಆಗಿದೆ. ಎಲ್ಲ ರೆಸ್ಟ್ ಮಾಡೋದು. ದೊಡ್ಡ ಮರ ಇದೆ. 5 ಕಿಲೋಮೀಟರ್ ಇದೀನಿ ಕೂಡ, 5 ಕಿಲೋಮೀಟರ್ಸ್. ಎಲ್ಲರಿದ್ದಾರೆ. ವಾ, ತುಂಬ ತುಂಬ ಚೆನ್ನಾಗಿದೆ. ನೀವು ಬೆಟ್ಟ ನೀವು ಕೊಲ್ಲಿ ನೀರು. ಓಕೆ, 2 ಗಂಟೆಗೆ ಹೌದಾ? ಅಲ್ಲ ಬಂದ ವ್ಯೂ ಸಿಕ್ಕಿ ತುಂಬ ಖುಷಿ.
ನಾನು ಅಂದ್ರೆ ಡೈಲಿ ಅಲ್ಲ, ನಮ್ಮದು ಕ್ಯಾಂಪಿಂಗ್ ಇದೆಯಲ್ಲ, ಒಂದು 20 ಜನ 30 ಜನ ಒಟ್ಟಿಗೆ ಹಿಂಗೆ ಕರ್ಕೊಂಡು ಹೋಗಿ ಗೈಡ್. ಒಂದು ಅಂಕಲ್ ಇದ್ದಾರೆ, ಈಗ 65 ವರ್ಷ, ಅವ್ರು ಕಳ್ಸಿಬಿಡೋದು. ಹೇಗೆ ಫಿಟ್ನೆಸ್ ಹೋಗೋದಾ ಅಲ್ವಾ? ಇನ್ನೊಂದಿತ್ತ ನಾನು ಇನ್ವೈಟ್ ಮಾಡ್ಕೊಡ್ತೀನಿ. ಹೌದಾ? ಅದಕ್ಕೆ ಸಂಜೆ ಒಂದು ಎಣ್ಣೆ ಕೊಟ್ಟರೆ ಸಾಕು, ಹೋಗಿ ಇಂತ ಹೋಗ್ತು ಚಪ್ಪಲಿ ಹಾಕದ ಖಾಲಿ ಸಹ ಹೋಗ್ತಿರೋದು. ಅದು ಹಿಂದಿನಿಂದಲೇ ಅಭ್ಯಾಸ ಆಗಿದೆ ಅಲ್ವಾ? ನಂಗೆ ಇದು ಅನ್ಸಿಲ್ಲ. ನಮ್ಮದನ್ನ ಹಿಂಗೆ ಗೊತ್ತಾ, ಸ್ವಲ್ಪ ಹೊತ್ತು ಹಿಂಗೆ ಕಾಡೊಳಗೆ ಹೋಗ್ಬೇಕು, ಮತ್ತೆ ಫುಲ್ ಹಾವು ತರ ಹಿಂಗೇ ಹೋಗ್ಬೇಕು. ಈ ಥರ ಲೆವೆಲ್ಸ್ ಇದೊಂದು ಕಷ್ಟ, ಹೌದು. ಇಳಿಯ ಕಷ್ಟ. ಇನ್ನೂ ಲೆವೆಲ್ ಎಂತ ಟಾಪ್ ಇದೆಯಾ ಈ ಥರದೇ? ಅಲ್ಲ ನೀನು ಒಂದಿದೆ ಅಲ್ಲಿ ಮೇಲೆ, ಅದು zigzag ಉಂಟು ಅದಕ್ಕೆ. ಸ್ಟ್ರೈಟ್ ಹತ್ಬೋದು, ಇಲ್ಲದ ಜಿಗ್ ಜಾಗ, ಸ್ವಲ್ಪ ಜಿಗ್ ಜಾಗದಲ್ಲಿ ಹೋಗ್ಬೋದು. ಸ್ವಲ್ಪ ಕಲ್ಲು ಗುಂಡಿ ಹೊಂಡ ಗುಂಡಿ ಉಂಟು, ಅದಿರ್ತದೆ. ಈಗ ಅದು ಮಳೆ ಬರ್ತಲ್ಲ, ಹೌದು. ನೀವು ಡೈಲಿ ಬರ್ತೀರಿ ಇಲ್ಲಿ? ವಾರದಲ್ಲಿ 3 ದಿವಸ 4 ದಿವಸ ಅಲ್ವಾ? ಹಂಗಲ್ಲಿ ಬರ್ತೀನಿ. ಊರಲ್ಲಿ ಇಲ್ದ ಮೇಲೆ ಕಳ್ಸಲ್ಲ, ಹಾಗಾಗಿ 3-4 ದಿವಸ ಮನೇಲಿ ಜನ ಡೈಲಿ ಇರ್ತಾರೆ. ಜನ ಡೈಲಿ ಇರ್ತಾರೆ. ಮತ್ತೆ ಬೇರೆ ಬೇರೆ ಗೈಡಾ? ಯಾರು ಮುಂದೆ ಬರ್ತಾರೆ. ಹೌದು, ಇದ್ದೇ ಇರ್ತಾರೆ. ನಾವು ಬರಲಿಲ್ಲ, ನಾವು 3 ದಿವಸ ಬರ್ತಲ್ಲ, ಕೆಲವು ಬಂದಿರ್ತಾರೆ. ಬೇರೆಯವರು ಬಂದೇ ಇರ್ತಾರೆ. ಸಂಬಳನೇ ಮಾಮೂಲಿ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಬರೋದ? ₹1,000 ಒಂದು ಸ್ವಲ್ಪ ದಿನಕ್ಕೆ ಬೇಕಪ್ಪ ಇಲ್ಲಿ ಬೇಕು, ಅತಿದಷ್ಟು ಇರ್ತಲ್ಲ, ಡೈಲಿ ಹೋಗ್ಬೇಕು. ಅದು ಯಾರು ರೆಸ್ಪಾನ್ಸಿಬಿಲಿಟಿ ಬೇರೆ ಇರ್ತದೆ. ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ. ಹೌದು, ಚಾರಣ ಮಾರ್ಗದರ್ಶನ ಅದೇ. ಒಂದಣ ಮನೆ ಮುಳ್ಳೋಡಿ ಮುಳ್ಳಡಿ ವಿಲೇಜ್ ಅಲ್ವಾ? ಕಟ್ಟಿದ ಮನೆ ವಿಲೇಜ್ ಅಲ್ಲ, ಕಟ್ಟಿದ ನಂದು ಕಟ್ಟಿದೆ. ಒಂದು ಯಾವ ಮನೆ? ಒಂದು ಬೊಲ್ಲೂರು, ಬೊಳ್ಳೂರು, ಸುಳ್ಯ, ಪುತ್ತೂರು, ಒಂದು ಸುಳ್ಯ. ನಂದು ಮಡಿಕೇರಿ. ಬೇರೆ ಬೇರೆ ಟ್ರಕ್ಕರ್ಸ್ ಬಂದರು, ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ, ಕೂತ್ಕೊಂಡಿದ್ದಾರೆ. ಇವ್ರು ನಮ್ಮವರೇ, ಕನ್ನಡಿಗರು. ನನ್ನ ಕನ್ನಡಿಗರು. ಹಾಯ್, ರೆಸ್ಟ್ ಮಾಡಿ ರೆಸ್ಟ್ ಮಾಡಿ. ಫ್ರೆಶ್ ವಾಟರ್ ಎಲ್ಲೂ ಸಿಗೋದಿಲ್ಲ ಇಂಥ ವಾಟರ್. ಸ್ವಲ್ಪ ಕೂತ್ಕೊಂಡು ಹೋಗಿ, ಯಾಕಂದ್ರೆ ಎಲ್ಲಾದ್ರೂ ನಮ್ಮವ್ರು ಕೂಡ ಬಂದ್ರೆ ಅಂತ. ನಮ್ಮವ್ರು ಇಲ್ಲಿ ಇದ್ದಾರಲ್ಲ, ಇವರಲ್ಲ ದಾಖಲೆ ಇದ್ದಾರೆ ಅವರು, ಅವ್ರು ಇಲ್ಲಿ ಅಂದ್ರೆ ನಾವು ಬರ್ಬೋದು. ನಾವು ವಾಪಸ್ ಹೋಗ್ಬೇಕು. ನಾವು ಅದು ಹೋಗ್ಬೇಕು ಗೊತ್ತು. ಮತ್ತೆ ನೋಡಿ ಎಲ್ಲ ಬರ್ತಾ ಇದ್ದಾರೆ. ಅದು ಬೆಂಕಿ ಹೇಗೆ ಬೀಳ್ತದೆ? ಬೆಂಕಿಯಿಂದ ಫಾರೆಸ್ಟ್ನವ್ರು ಬರಲ್ಲ, ನಾವು ಬೆಂಕಿಯಿಂದ. ಅಲ್ಲ, ಅದು ಹೇಗೆ ಬೀಳ್ತದೆ ಅಂತ? ಅದು ಬೀಳದ ಹಾ, ಅದು ಕೊಡ್ಬೇಕು. ಮತ್ತೆ 35-40 ಡಿಗ್ರಿ ಹೋಗ್ತೇನೆ, ಬೆಂಕಿ ಹಾಕ್ತದೆ ಇಲ್ಲೆಲ್ಲ. ತನ್ನಷ್ಟೇ ಹಚ್ಕೊಳ್ತದೆ ಬೆಂಕಿ. ಹಾ. ಓ, ಮತ್ತೆ ಅಷ್ಟೇ ಬೇಗ ಗ್ರೋ ಆಗ್ತದೆ ಗ್ರೀನರಿ ಅಲ್ವಾ? ಹೌದು ನೋಡಿ, ಸ್ಯಾಟಲೈಟ್ ಫೋನಲ್ಲಿ ಕನೆಕ್ಟ್ ಮಾಡ್ತಿರೋದು, ಕೇಳ್ತಿರೋದು. ವಾ, ಇವರು. ನೀವು? ರಮಿತ್. 2005ರಿಂದ ನಾವು ಇದು ಟ್ರೆಕ್ಕಿಂಗ್ ಗೈಡ್ ಹೋಗ್ತಿದ್ವಿ ಅಲ್ವಾ? ಓ, ನೀವು? ಸೇಮ್ ಅಲ್ವಾ? ವಾವ್, ಚೆನ್ನಾಗಿದೆ ಮಾತ್ರ. ಅಲ್ಲ ಅಲ್ಲೇ ಹೇಳ್ಕೊಟ್ಟಿವಿ. ಕುದುರೆಮುಖ ಏನದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿದ್ರು? ಕೆಳಗಿಂದ ಮೇಲಿಂದ ನೋಡೋಣ. ಓಕೆ, ತಲೆ. ಹಾ, ಫಾಗ್ ತಲೆ. ಇದು ಕತ್ತು, ಓಕೆ. ಈ ಕಡೆ ಬೆನ್ ಬರುತ್ತೆ, ಬೆನ್ನು. ಹೊರಗಡೆ ಕಾಣ್ತಾವ ಮೇಲ್ಗಡೆ. ಹಾ ಹಾ ಹಾ, ಓಕೆ ಓಕೆ. ಈಚೆ ಬೆನ್ ಬರುತ್ತೆ, ಏಕೆ ಬೇನ್ ಮಾಡ್ತದೆ ಈ ಕಡೆ ಫುಲ್ ಆಗುತ್ತೆ ಅಲ್ವಾ? ಒಂದು ಮಿಸ್ ಕವರ್ ಕಾಣ್ತಿದೆ. ಹಾ ಹಾ ಹಾ. ಕುದುರೆ ತರ ಮೈಸೂರು ರಾಜರು ಕುದುರೆ ಮೇಲೆ ಹೋಗ್ತಿದ್ರು. ಓ, ಇಲ್ಲಿ ಇಲ್ಲೇ ಪಾಸ್ ಆಗ್ತಿದ್ರು. ಇಲ್ಲ ಪಾಸಾಗ ಅಲ್ಲಿ ಮೇಲೆ ಕೆಳಗಡೆ ಒಂದು history ಇದೆ. ಬಲ ಅಲ್ಲಿ ಒಂದು ಮಂಗ್ಳ ಇದೆಯಾ ಮೇಲ್ಗಡೆ? ನೋಡಿ, ಆ ಪೀಕಿನ ಅಂದ್ರೆ ಅಲ್ಲಿ ಹೋಗೋ ದಾರಿ ಹೋಗೋದಕ್ಕೆ ಹಾ, ಕಾಣುತ್ತೆ. ಅದೇ ಅದೇ. ಅಂದ್ರೆ ನೀವು ಪರ್ಮಿಷನ್ ಇಲ್ಲ ಹೋಗಕ್ಕೆ, ಇಲ್ಲ, ಆ ದಾರಿ ಒಂದು ಕಾಣುತ್ತೆ. ಕಾಣುತ್ತೆ. ಬಾಡಿ ಎಲ್ಲ ಬಿದ್ದು ಮಂಗಳೂರು ಇಟ್ಟಿಗೆ ಇವತ್ತಿಗೂ ಚೆನ್ನಾಗೈತೆ ಇಟ್ಟಿಗೆ. ಓಕೆ. ಕಲೆದೆಲ್ಲ ಬಿದ್ದಾಗಿದೆ, ಒಂದು ಕೆಳಗೊಂದು ನೋಡಿದ್ರೆ ಲೋಬ ಮನೆ ನಾಲ್ಕೈದು ಇತ್ತಲ್ಲ. ಬಿದ್ದೋಗಿದೆ ಬಾಡಿ. ಅದು ಲೋಬ ಮನೆ, ಸುತ್ತಲೂ ಗೋಡೆ ಇತ್ತು ನೋಡಿ, ಹಾ ಹಾ, ಗೊತ್ತಾಯ್ತು. ಅದು ಲೋಬ ಮನೆ ಇತ್ತು ಫಸ್ಟ್. ಸ್ವಲ್ಪ ಬಾಡಿ ಎಲ್ಲ ಉಂಟು. ಅದು ಓಕೆ, ಇದಲ್ಲ, ಯಾರ ರಾಜ ಹೋಗ್ತಿದ್ರೆ ಏನೋ ಗೊತ್ತಿಲ್ಲ. ಅಲ್ವಾ? ಬ್ರಿಟಿಷರ್ ಕಾಲದಲ್ಲಿ ಹೋಗ್ತಿದ್ರಂತೆ. ಅದು ಯಾರು ಹೋಗ್ತಿದ್ರೆ ಈ ಕತ್ತೆ ಐತಲ್ಲ, ಕತ್ತೆ ಮೇಲೆ ಹಾ, ರಾಜ ಹೋಗಿ ಅಲ್ಲಿ ಕೆಳಗೆಲ್ಲ ಫಸ್ಟ್ ಒಂದು ದಾರಿ ಮೈಸೂರು ರಾಜರು ಹೌದು. ಸ್ಟೇ ಆಗ್ತಿದ್ರಂತೆ. ಸ್ಟೇ ಆಗ್ತಿದ್ರು, ಈ ಕುದುರೆ ಮೇಲೆ ಹೋಗ್ತಿದ್ರು. ಕುದುರೆ ಮೇಲೆ ಹೋಗ್ತಿದ್ರಿ. ಗೊತ್ತಿಲ್ಲ, ಹೇಳಕ್ ಕೇಳಿದ್ವಿ ಅಷ್ಟೇ. ಇರ್ಬೋದು ಹಿಸ್ಟ್ರಿ. ಇದ್ರಲ್ಲ, ಅವ್ರಿಗೆ ಗೊತ್ತು. ಅದೇ, ಅವ್ರಿಗೆ ಗೊತ್ತಿದ್ದಿಂದ ಹೇಳ್ತಾರೆ, ನೋಡಿದ್ದಾರೆ ಅಲ್ವಾ? ಹಾಗಾಗಿ ಅಲ್ವಾ? ನಾವು ಅದ್ರಲ್ಲಿ ನಡ್ಕೊಂಡು ಹೋದಲ್ಲ, ಪತ್ತ. ಮಳೆ ಬಂದ್ರೆ ಮಾತ್ರ ಬರುತ್ತೆ. ಮಳೆ ಬಂದ್ರೆ ಮಾತ್ರ ಅಂದ್ರೆ ಕುದುರೆ ಕಮ್ಮಿ ಸಿಗೋಣ. ಅಲ್ವಾ? ಹೋದ ವರ್ಷಕ್ಕಿಂತ ಹಾ, ಈ ವರ್ಷ ಕಮ್ಮಿ. ಕಡಿಮೆ.
ಅಂದ್ರೆ ನಾ ಕಾಡಿದೆಯಲ್ಲ 3 ಕಿಲೋಮೀಟರ್ ಹೌದು. ಅಲ್ಲಿ ಒಂದು ಜೀವ ಬಿಟ್ರಲ್ಲ ಹಾಂ, ಇಲ್ಲೇ ಯಾಕೆ ಇದು ಓಪನ್ ಜಾಗ ಅಲ್ಲ ಓಕೆ. ಇರ್ತದ ಒಂದೆರಡು ಅಷ್ಟೇ, ಅಲ್ವಾ, ಜಾಸ್ತಿ ಇರಲ್ಲ. ಜಾಸ್ತಿ ಇರಲ್ಲ. ಕೆಲವು ಜಿಗಣೆ ಕಂಡೇ ಅವ್ರಿಗೆ ಒಂದು ಹೆದರಿಕೆ ಅಂದ್ರೆ ಹಾಂ, ಜಿಗಣೆ ಕಚ್ಚಿ ಒಳಗೆ ಹೋಗುತ್ತೆ ಅಂತ ತೂತ್ ಮಾಡಿ. ಶೀ, ಹಾಗೇನಿಲ್ಲ. ಅಂದ್ರೆ ಕೆಟ್ಟ ರಕ್ತನೇ ಕುಡಿಯೋದು ನನಗೆ, ಹಾಂ, ಕೆಟ್ಟ ರಕ್ತನೇ ಕುಡಿಯೋದು. ಹೌದು, ಅದು ಬೆಟ್ರ್. ಮತ್ತೆ ಆಯುರ್ವೇದಿಕ್ ಚಿಕಿತ್ಸೆ ಎಲ್ಲ ಅದನ್ನು ಕೊಡ್ತಾರೆ. ಕೆಟ್ಟ ರಕ್ತನೇ ಇಲ್ಲ ಅಂತ ಅಲ್ಲ, ಅದನ್ನು ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ ಅಂತ. ಡಾಕ್ಟರ್ ಹಾಂ, ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ. ಅದು ಪೂರ ಎಲ್ಲ ಆಗಿದೆ. ಹಾಂ, ಕ್ಲೀನ್ ಆಗ್ತದೆ ಮಾತ್ರ. ಕ್ಲಿಯರ್ ಅದೇ ಹಾಂ, ಮಂಗಳೂರು ಕಡೈಕಲ್ಲು ಹೌದು. ಉರಿಯಂಕೆರೆ ಬೆಳ್ತಂಗೂರು ಹಾಂ, ಅಂತ ವಾವ್, ಅಂದ್ರೆ ಆ ಏರಿಯಾ ಎಲ್ಲ ಕಾಣಿಸ್ತದೆ. ಕಾಣಿಸ್ತದೆ ಅಲ್ವಾ. ಹಾಂ ಹಾಂ, ನಾನೇ ಟ್ರೈನ್ ಹೋಗ್ತಾರೆ ನೋಡುದಲ್ಲ, ಹ್ಞೂ, ಮುಗಿಯ ಒಳ್ಳೆ ಹೋಗ್ತಾ ಇರ್ತಾರೆ. ಹೌದು ಯಾವ್ದೊಂದು ಹೊಡಿತಾ ಇರ್ತಾರೆ ಘಾಟಿ ಅಲ್ವಾ. ನೇತಾಜಿ ಕಾಣಿಸ್ತದೆ. ಹ್ಞೂ, ಕುದುರೆಮುಖದಿಂದ ಹೌದು, ಲೆಫ್ಟ್ ಸೈಡ್ ನೇತಾಜಿ ಕಾಣಿಸ್ತದೆ. ನೇತಾಜಿ ಕಾಣಿಸ್ತದೆ. ಈಗ ಬೈನಕಲ್ ನೋಡಿದ್ರಲ್ಲ, ಸಮುದ್ರ ಕಾಣ್ತದೆ ಅಲ್ವಾ. ಸಮುದ್ರ ಕಾಣಿಸ್ತದೆ. ಸಮುದ್ರ ಮಟ್ಟದಿಂದ 11,000 ಕಿಲೋಮೀಟರ್ ಎತ್ತರವಾ? ಅಲ್ಲ, 11,000 ಮೀಟರ್. 92 ಹ್ಞೂ 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 ಹ್ಞೂ, ಹೈಟ್ ಹೈಟ್ ಸಮುದ್ರದಿಂದ ಮೇಲ್ದು. ಅಲ್ಲ. ಯಾಕೆ? ಓ, ಅದೊಂದು ವಾಹ್. ಮೂರು ಕಡೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಂಟಾ? ಕೇವಲ 4 ಕಿಲೋಮೀಟರ್ ಬಾಕಿ. ಗಾಡಿ ಹಾಕೊಂಡು ಲೇಟ್ ಆಗಿ ಹೋಗ್ಬೇಕಲ್ಲ, ಹಾಂ, ಎಷ್ಟು ಕರೆಕ್ಟ್ ಮುಗಿದಕ್ಕೆ ಮುಗ್ಲೇ ಜಾಸ್ತಿ ಇದೆ. ಅದೇ. ಓ, ಅವ್ರ ಮೇಲೆಲ್ಲ ರಿಟರ್ನ್ ಮಾಡಿ ಬರೋದ್ನ ವಾಟೆ ಹಲ್ಲ. ಇಲ್ಲಿ ಬೇಕಾದ್ರೆ ಮುಖಕ್ಕೆ ನೀರು ಹಾಕೋಬಹುದು. 60%, 70% ರೀಚ್ ಆದ್ವಿ. ನೆಟ್ವರ್ಕ್ ಪಾಯಿಂಟ್ ಇಲ್ಲಿ ಬರ್ತದಲ್ಲ. ಇನ್ನು ಮೇಲೆ ಅನಿಸುತ್ತದೆ ಅಣ್ಣ, ಇಲ್ಲೇ ಅಂತ ಅಲ್ಲ. ಹಾಂ, ಓಕೆ. ಮೆಸೇಜ್ ಬಂತು, ನೆಟ್ವರ್ಕ್ ಬಂತು ಅಂತೀರಿ. ಹೌದು. ಉಹ್. ವಾ. ಹೌದು, ಅಷ್ಟೇ. ಹೋಗೋದು ಬರೋದು ಖುಷಿ. ರೀಚ್ ಆದ್ವಿ. ನೋಡ್ಬೇಕಾಯ್ತಾನೆ. ಅಲ್ಲಿ ನೋಡಿ, ವಾ. ಹಾಂ, ಸೀದಾ ಹೋಗೋ ಬ್ರೋ, ನೋ ಮೋರ್ ವೈಟಿಂಗ್. ಹಾಂ, ಓಕೆ. ಹೋಗ್ತಾ ಇರುವ. ನಾವು ಯಾಕೆ ಫಾಸ್ಟಾಗಿ ಹೋಗ್ತೀವಿ ಅಂತಂದರೆ ನಮಗೆ ಟೈಮ್ ಸಿಗ್ತದೆ ರೆಸ್ಟ್ ಮಾಡಲಿಕ್ಕೆ, ಪ್ರಕೃತಿಯನ್ನು ಎಂಜಾಯ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಟ್ರೆಕ್ಕಿಂಗ್ ಹೋಗುವಾಗ ಫಾಸ್ಟ್ ಹೋಗಬೇಕು 4 ಕಿಲೋಮೀಟರ್ ನೋಡ್ಬೇಕು ನಾವು. ಅಷ್ಟೇ. ಅಲ್ಲಿ ಆದರೆ ಅಟ್ಲೀಸ್ಟ್ 2.5 hour ಆದರೂ ನಮಗೆ ನೇಚರ್ ಎಂಜಾಯ್ ಮಾಡ್ಬೋದು. ಚಾಲೆಂಜ್ ಅಂದರೆ ಏನು ಶುರು ಆಗ್ತದೆ ನೋಡಿ, ಜಿಗ್ ಜಾಗ್ ಆಗಿ ಹೋಗ್ಬೇಕು. ಹೂಲಿ ಶಿಟ್, ಆಲ್ಮೋಸ್ಟ್ 3 ಕಿಲೋಮೀಟರ್ ಲೆಫ್ಟ್. ನೀರು ತುಂಬಿಸ್ಕೋ. ವಾ, ಸೈಕಿದೆ ಫ್ರೆಂಡ್ಸ್. ಬರ್ಬೇಕು ಇಲ್ಲಿಗೆ, ಕಷ್ಟಪಟ್ಟರೆ ಅದು ಬರಬೇಕು, ಹೋಗ್ಬೇಕು. ಕೂತೆಲ್ಲ ಪವರ್ ರೀಸ್ಟೋರ್ ಆಯಿತು. ಇನ್ನು 2 ಕಿಲೋಮೀಟ್ರ್ ಜಿಗ್ ಅಂತ ಹೋಗ್ತಿರೋದೆ. ಟೈಮ್ ಸಿಗಬೇಕಲ್ಲಿ ಮೇಲೆ ಅಟ್ಲೀಸ್ಟ್ 2 hours ಆದರೂ ರೆಸ್ಟ್ ಬೇಕು, ಎಂಜಾಯ್ ಮಾಡಬೇಕು ಅಲ್ಲ ಬ್ರೋ. ಅಪ್ಪ ಹೋಗುವ. ಫಾಸ್ಟ್ ಹೋದಷ್ಟು ಎಂಜಾಯ್ಮೆಂಟ್ ಜಾಸ್ತಿ. ಸುಸ್ತಾಗ್ತದೆ. ಇಲ್ಲಿ ಪ್ರಕೃತಿ ನಮ್ಮನ್ನು ಹೀಲ್ ಮಾಡ್ತದೆ ಅಷ್ಟೇ. ಕುದುರೆಮುಖ ಚಕ್ರಕ್ಕೆ 2 ಕಿಲೋಮೀಟರ್. ಅದಕ್ಕೆ ಆಲ್ಮೋಸ್ಟ್ ಲೆವೆಲಿಗೆ ಬಂದಿದ್ದೇವೆ. ಮೇಲೆ ಹೋಗ್ಬೇಕು, ಇನ್ನೂ ಹೋಗ್ಬೇಕಲ್ಲ ಅಲ್ಲಿ ಹೌದು, ಇನ್ನೂ 1 ಕಿಲೋಮೀಟರ್ ಬೆನ್ಮೇಲೆ. ವಾವ್ ವಾವ್ ವಾವ್, ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ.
ಇವಾಗ ಸ್ವಲ್ಪ ತುಂಬಾ ಮನಸ್ಸಿಗೆ ಸಮಾಧಾನ ಆಯ್ತು. ಆಸಮ್ ಬ್ರೋ, ಆಸಮ್. ತುಂಬಾ ಚೆನ್ನಾಗಿದೆ ಪ್ಲೇಸ್. ಆಸಮ್, ನೆಮ್ಮದಿ. ಹೌದು. ವಾ, ನಮ್ಮ ಆಗಲಿ ರೆಡಿ ಆಗಲಿ. ನೋಡಿ ಫ್ರೆಂಡ್ಸ್, ಬೆಂಗಳೂರು ಫ್ರೆಂಡ್ಸ್ ಇದೆ ಇಲ್ಲಿ. ಆಗಿದೆ ಮನಸ್ಸಿಗೆ ಯಾಕೋ ಸ್ವಲ್ಪ ಸಮಾಧಾನ ಅಲ್ಲ ಬ್ರೋ. ಪೀಸ್ ನೋಡಿ, ಅದು ಹೇಳೋದಷ್ಟೇ ಬ್ರೋ, ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತದೆ. ಅವರು ನಮ್ಮನ್ನು ಸ್ವಲ್ಪ ಖುಷಿ ಬರಲಿ ಅಂತೇಳಿ. ಕುಮಾರ ಪರ್ವತಕ್ಕೆ 3 ದಾರಿಗಳಿವೆ. ಒಂದು ಹಾರ್ಡ್, ಸ್ವಲ್ಪ ಮೀಡಿಯಮ್, ಮತ್ತೊಂದು ಈಸಿ. ಈಸಿ ಅಂತಾದರೂ 10 ಕಿಲೋಮೀಟರ್ ಹೋಗಬೇಕಾಗ್ತದೆ. ಬಟ್ ಸ್ವಲ್ಪ ಹೀಗೆ ಹಾರ್ಡ್ ಅಂತ ಹೇಳಿದ್ರೆ ಕುಮಾರ ಪರ್ವತದ ಬುಡದಿಂದ ಸ್ಟಾರ್ಟ್ ಮಾಡೋದು. ಹಾಂ ಹೌದು, ಅವತ್ತಿತ್ತು, ಬಟ್ ಯಾಕೋ ಕ್ಯಾನ್ಸಲ್ ಮಾಡಿದ್ರು. ಏನೋ ಒಂದು ಇಶ್ಯೂ ಆಯ್ತು ಸಣ್ಣದಾಗಿ. ಹಾಂ ನೀರು ಕುಡಿಬೋದು ಗಾಯ್ಸ್. ಗ್ರಾವಿಟಿ ವಾಟರ್ಸ್, ಆರಾಮ್ಸೆ ಜಾಯ್. ನೀರು ಬಾಟ್ಲಿಗೆ ಹಾಕೊಂಡು ಬಿಡುವ, ಸುಲಭ. ಸುಮಾರಿದೆ ಅಷ್ಟೇ. 250 250 ಬಂದಿರ್ಬೋದು ಇವತ್ತು, ಡೌಟ್ ಅಲ್ಲ. ಬಂದ್ಯಾರ? ಓ, ದೇ ಸ್ಪೀಡಲ್ಲಿ ಹೋಗ್ಬೇಕು ಅಷ್ಟೇ. ಹೋಗ್ಬೇಡ. ಹಾ, ಕುದುರೆ ಮುಖಾನೆ. ಕುದುರೆ ಮುಖಕ್ಕೆ ಹೋಗಿ ಕುದುರೆ ಬರ್ಬೇಕು. ಸುಲಭ ಅಲ್ಲ. ಮಳೆ ಅಲ್ಲ, ಟೈಮಿಗೆ ರೀಚ್ ಆಗ್ಬೇಕಲ್ಲ. ಒಟ್ಟಂತರ ಆಗ್ತದೆ, ಏನೋ ಜಾರ್ಕೊಂಡು ಹೋದ್ರೆ ಆಯ್ತು. ಬೇಡ ಮಾರೆ, ಯಾರು ಇದ್ರೆ ಹೊಂಟೋಣ ಹೋಗ್ಬೋದು. 7:30 ನಾವು 8 o'clock ಅಷ್ಟೇ. ಅಪ್ಪ ಹೇಮ, ಆರಾಮ್ಸೆ ಹೋಗ್ಬೇಕು ಅಲ್ಲ ಬ್ರೋ. ಮಾತ್ರ ಸಿಕ್ಕಿದ್ರೆ ನಮ್ಗೆ ಸಿಕ್ಕಿದ್ರು ಅಣ್ಣ, ಬೆಂಗಳೂರನ್ನ. ಹೌದು, ಭಾರಿ ಭಾರಿ ಖುಷಿ. ವಾಹ್, ನೋಡಿ ಹತ್ತಿ ಸುಸ್ತಾಗೋದಕ್ಕಿಂತ ಜಾಸ್ತಿ ತುಂಬಾ ಹೆಲ್ದಿ ಆಗ್ತಿದೆ ಅಂತ ಅನಿಸ್ತದೆ ಅಲ್ವಾ ಬ್ರೋ? ನಿಜ. ವೆದರ್ ಒಂದು ವರ್ಷಕ್ಕೆ ಒಂದು ಟ್ರೆಕ್ ಮಾಡಿ ಸಾಕು. ಹಾಗೆ ಆಯ್ತಾ ಬ್ರೋ, ಹೊರಡದ ಅಲ್ಲ? ಯಾರು ಬಂದು ಹವಾಯಿ ಸ್ಲಿಪ್ಪರ್ 4 200 ಮೀಟರ್ ಇರ್ಬೋದು ಅಷ್ಟೇ. ಪೀಕು ಎಲ್ಲರೂ ಅಷ್ಟೇ, ಫುಲ್ ಮಣ್ಣು ಮಣ್ಣು ಮಣ್ಣು. ಈಗ ಬೇಕು ಮಾರೆ ಜಾಲಿ ಅಲ್ಲ. ಹೋಗುವ, ಇನ್ನು ಸ್ವಲ್ಪ ನೀರುದು. ತುತ್ತಿಗೆ ಬಂದ್ವಿ. ಕುದುರೆ ಹುಲ್ಲು ತಿನ್ನುತ್ತಾ ಇಲ್ಲೋ ಗೊತ್ತಿಲ್ಲ,
ಅದೇನೋ ಪಾರ್ಸಲ್ ತಂದದನ್ನು ಮಾತ್ರ ತಿನ್ಬೇಕಷ್ಟೇ ಇವಾಗ. ಅಷ್ಟೇ ರೀಚ್ ಆಲ್ಮೋಸ್ಟ್ 99%. 1% ಲೆಫ್ಟ್. ಓ ನಮಗೆ ಸಿಂಗಲ್ ಅಲ್ಲ ಎಷ್ಟು? ಓ ಸೀನಿಯರ್ ನಾನೇ ನಾವು ಇಲ್ಲಿ ಹಾಗಾದ್ರೆ 30. ಹಾಂ ಯಾ ಓ ಇಲ್ಲೇ ನೋಡು, ಸೌಂಡ್ ಕೇಳ್ತಿದೆ, ವಾಯ್ಸ್ ಕೇಳ್ತಿದೆ ನೋಡು. ರೀಚ್ ಆದ್ವಿ. ವಾ ಯಾವುದು ವಾ ಗ್ರಾನೈಟ್. ಎಷ್ಟು ಮಾಡ್ತೀರಿ? ಇದು ದಾಳಿಂಬೆ ದೊಡ್ಡ ಕೃಷಿ. ನಿಮ್ದು ಊರೆಲ್ಲ ಬೆಂಗಳೂರಲ್ಲ? ತುಂಬಾ ಇದೆ ಬ್ರೋ. ರೀಚ್ ಯಸ್ ವಿ ಆರ್ ರೀಚ್ಡ್. ವಿ ಆರ್ ರೀಚ್ಡ್ ನೋಡಿ ಬ್ರೋ. ವಾ ಯಸ್ ಫೈನಲಿ ನಾವು ರೀಚ್ ಆದ್ವಿ ಕುದುರೆಮುಖಕ್ಕೆ. ಯಸ್ ಸ್ಟಾರ್ಟ್ ಮಾಡಿ 11:30 ಆಯ್ತು. 11:20ಗೆ ಎಷ್ಟು ಸ್ಪೀಡಾಗಿ ಬಂದಿದ್ವಿ. ಇನ್ನು 1.5 ಗಂಟೆ ಚಿಲ್ ಮಾಡ್ಬೇಕಿಲ್ಲಿ. ಫೈನಲಿ ಎಸ್ ಬ್ರೋ. ಹೆಂಗಾಯ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಸುಸ್ತಾಯ್ತು ಮಾತ್ರ, ಬಟ್ ತುಂಬಾ ಇದು ಬಂದ್ಮೇಲೆ ಖುಷಿ ಆಯ್ತು. ಖುಷಿ ಆಯ್ತಲ್ವಾ? ಒಂದು ಕಷ್ಟಪಟ್ಟು ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಬ್ರೋ. ಸಾಕಾಯ್ತು ಮಾತ್ರ. ಏನೇ ಆಗಲಿ ಒಂದು ಒಳ್ಳೆ ಹ್ಯಾಪಿನೆಸ್. 1.5 ಗಂಟೆ ಕಂಪ್ಲೀಟ್ ರೆಸ್ಟ್. ಫಸ್ಟ್ ತಿಂಡಿದಿಗೆ ತೆಗಿ ಮಾರೆ, ಕರ್ಮ ಹಸಿ ಆಗ್ತುಂಟು. ನೀ ಎತ್ತದು ನೋಡು. ಫುಡ್ ಹಾಗಿರ್ಲಿ, ಫುಡ್ ಹೊಡಿಲಿಲ್ಲ ಕ್ಯಾಪು. ಲಕ್ಲಿ ಮಾರೆ, ನಂಗೆ ಅದೇ ಭಯ ಇತ್ತು ಅಂತ. ಏನಾಗಿದೆ ನನಗೆ ಗೊತ್ತಾಯ್ತು. ಸೈಟ್ ಇಟ್ಟಿದೆ. ಹಾಂ ಫಸ್ಟ್ ಕೊಲೆಗಲೆ ಹಾಕುವ. ತಿನ್ನಿ ಕೊಲೆಗಲೆ ಮಜಾ ಮಾಡಿ. ನಾವೇ ದೊಡ್ಡ ಕಲೆ. ಈಗ ತಿನ್ನೋದ್ರಲ್ಲಿರೋದು ಮಜಾ. ಮಳೆ ಬರ್ತಿದೆ ಅಂತ ಮಳೆ ಬರ್ತಿದೆ. ವಾ ಈಗ ನೋಡಿ ಎಂತ ವ್ಯೂಸ್, ಎಂತ ವ್ಯೂಸ್ ನೋಡಿ ಬ್ರೋ. ನೋಡಿ ಮಾರೆ, ಸಾಕ್ಸ್ ಇರ್ಕೊಂಡು ಚಪ್ಪಲಿ ಹಾಕ್ಲಿಕ್ಕೆ ಆ ಕಡೆ ಕಡೆ ನೋಡ್ತಿದ್ದಾನೆ. ಹಾಕು ಮಾರೆ, ಕೂತ್ಕೊಂಡು ಹಾಕಲ್ಲ. ನಾನು ಅದೇ ಚಿನ್ನಿ ಸಾಕ್ಸ್ ಹಾಕಿ ಒಂದು ಡ್ರೈ ಆಗಿ ಗೊತ್ತಿಲ್ಲ. ಹಾಕೋ ಇಚ್ಚಿದ್ರೆ ಕಷ್ಟ ಅಲ್ಲ. ನಮ್ಮ ಈ ಕನ್ನಡ ದಾದ ಬರೋದು ಓಡೋ ಅದ ನಾವು ರೌಂಡ್ ಹಾಕೋ ಬಾ, ರೌಂಡ್ ಹಾಕೋ ಬಾ. ಇಲ್ಲೊಮ್ಮೆ ಸೈಟ್ ರೌಂಡ್ ಹಾಕೋದು ಬಾಕಿ ಆಗಿದೆ. ರೌಂಡ್ ಹಾಕೋ, ರೌಂಡ್ ಹಾಕೋ. ಏನೇನಿದೆ ತೋರಿಸ್ತೇನೆ. ಸೊ ಇಲ್ಲಿ ನೆಟ್ವರ್ಕ್ಗೋಸ್ಕರ ಫೋನ್ಗಳ ಮಾಡಿದ್ದಾರೆ. ವಾ ಫೋನ್ ಮಾತ್ರ ಹೆವಿ ಇದೆ ನೋಡಿ. ನೆಟ್ವರ್ಕ್ಗೋಸ್ಕರ ಏನು ಮಾಡಿದ್ದಾರೆ ಅಂತ ತೋರಿಸ್ತೇನೆ ನೋಡಿ. ನೋಡಿ, ಇದು ಸಮುದ್ರ ಮಟ್ಟದಿಂದ 1892 ಮೀಟರ್ಸ್ ಹೈಟ್ ಇದೆ. ಇದು ಹೈಯೆಸ್ಟ್ ಈಗ ಕರ್ನಾಟಕದಲ್ಲಿ ಸೆಕೆಂಡ್. ಚೆನ್ನಾಗಿದೆ, ಒಂಥರ ಹೆಮ್ಮೆ ಕೊಡ್ಬೇಕು. ಕರ್ನಾಟಕದಲ್ಲಿ ಇಂದು ಸೆಕೆಂಡ್ ಹೈಯೆಸ್ಟ್ ಇದೆ ಅಂತೇಳಿ. ಫಸ್ಟ್ ಹೈಸ್ ಗೊತ್ತಲ್ಲ ನಮ್ದು ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರ ಪರ್ವತ.
ಬ್ರೋಯ್ ಏನು ಮಾಡ್ತಿದ್ಯಾ? ಏನು ನೋಡು ಬಾರಿ ಇಷ್ಟು ಸೇಫಾಗಿ ಬಂದಿದ್ದೇನೆ, ನಂಗೆ ಗೊತ್ತಿಲ್ವಾ? ಅದು ನೋಡಿದೆ ನೋಡಿ, ಕರ್ನಾಟಕದ ಬಾವುಟ ಎಲ್ಲ ಒಟ್ಟಿಲ್ಲಿ. ಲೈಟ್ ಇದೆ ವೈಫೈಗೋಸ್ಕರ, ಇಂಟರ್ನೆಟ್ ಇಲ್ಲದೆ ಜನರೇಟ್ ಆಗ್ತಿದೆ ಅನ್ನಿಸ್ತಾ ಉಂಟು ಅಲ್ವಾ? ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ, ಎಲ್ಲ ಒಂದೊಂದು ಕಡೆ ಸ್ಪ್ರೆಡ್ ಆಗಿದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ಖುಷಿ ಮಾಡ್ತಿದ್ದಾರೆ ಅಲ್ವಾ? ಏನ್ ಗಾಳಿ ಬ್ರೋ ಇಲ್ಲಿ ಅಲ್ವಾ? ಬ್ರೋ ಫುಲ್ ಮೊಬೈಲ್ ಬ್ಯುಸಿ ಆಗಿದ್ದಾರೆ ಈಗ. ನೆಟ್ವರ್ಕ್ ಸಿಕ್ಕಿದ್ದು ಫುಲ್ಲು ನೋಡ್ತಿರೋಂಥದ್ದ ಲೊಕೇಶನ್ ನೋಡ್ಬೇಕಿಲ್ಲ, ನೆಕ್ಸ್ಟ್ ಬರ್ಬೇಕು, ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ಬೇಕು, ಇಬ್ಬರೇ ಅಲ್ಲ 10 ಜನ ಬಂದರೆ ತುಂಬ ಖುಷಿ. ಏನಂತೀಯ? ಜಾಲಿ ಅಲ್ವಾ? ನಮ್ದು ಅನ್ಎಕ್ಸ್ಪೆಕ್ಟೆಡ್ ಹೇಳ್ಬೇಕಿದ್ವಿ ಅಲ್ಲ, ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್. ನಾವು ಆಲೋಚನೆ ಮಾಡಿರ್ಲಿಲ್ಲ ಈ ಕಡೆ ಬರ್ತೀವಿ ಅಂತ ಇಲ್ಲಿ. ಏನಾಗಲಿ ಫ್ರೆಂಡ್ಸ್, ಇಲ್ಲಿಗೆ ಬಂದು ಮತ್ತೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಯ್ತಾ, ನೀವು ಬನ್ನಿ ನೆಕ್ಸ್ಟ್ ಟೈಮ್ ಅಷ್ಟೇ. ಫುಲ್ ವೈಟ್ ಕಡೆಗೆ ಪ್ರಪಾತ ಇದೆ, ಇದ್ರೆ ಮೂಲೆ ಕೂಡ ಸಿಗ್ಲಿಕ್ಕಿಲ್ಲ. ಎಲ್ಲಿ ಕೆಂಪ ಹುಡುಗ ಹುಡ್ಕೋದೇ ಆಯ್ತು. ವಾವ್, ಓಕೆ ಗಾಯ್ಸ್, ಈಗ ಲಂಚ್ ಟೈಮ್. ನೋಡಿ ಬಾಕ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ಬೋದು ಅನ್ಸುತ್ತೆ, ಕಡಲೆ ಎಲ್ಲ ಹಾಕಿದ್ದಾರೆ ನೋಡಿ. ಅಲ್ವಾ? ತಿನ್ನೋದು, ಬ್ರಷ್ ಮಾಡೋದು ಸ್ವಲ್ಪದಲ್ಲಿ, ಪುನಃ ನಮ್ಮ ಕ್ಯಾಂಪ್ ಸೈಡ್ಗೆ. ಓಕೆ, ನಮ್ಮ ಲಂಚ್ ಈಗ ನೋಡಿ ಫ್ರೆಂಡ್ಸ್, ಫುಲ್ ಕ್ಲಿಯರ್ ಆಯ್ತು ಇಲ್ಲಿ. ಎಲ್ಲ ಓಡ್ತಿದ್ದಾರೆ ನೋಡಕ್ಕೆ. ವಾವ್, ಈಗ ಒಂದು ಸಖತ್ತಾಗಿ ವ್ಯೂ ಇದೆ ಫ್ರೆಂಡ್ಸ್. ವಾವ್, ನಮ್ದು ಲಕ್ಕಿ ಅನ್ಬೇಕು, ಇಷ್ಟವಾಗ ಫೋನ್ ಕ್ಲಿಯರ್ ಆಗ್ತಿರೋದು. ಕಡೆ ಹೇಗೆ ಕಾಣ್ತಿದೆ ಹಿಲ್ಸ್ ನೋಡಿ. ವಾವ್, ಬಾ, ಆಸವಾಗಿದೆ ಇಲ್ಲಿ. ಇಲ್ಲಿ ಬಾ ಬಾ ಬಾ. ವಾವ್, ಅಬ್ಸಲ್ಯೂಟ್ ಅಮೇಜಿಂಗ್. ಒಂದು ನಿಮಿಷ ವಾ ವಾ ವಾ, ಇಲ್ಲಿ ಬಾ. ಅಬ್ಸಲ್ಯೂಟ್ಲಿ ಅಮೇಜಿಂಗ್. ಎಷ್ಟು ಜನ ಇದ್ದಾರೆ ನೋಡಿ. ಎಷ್ಟು ಜನ ಎಂಜಾಯ್ ಇದ್ದಾರೆ ನೋಡಿ. ಈ ಮೂಮೆಂಟ್ ಎಲ್ಲ ಮಿಸ್ ಮಾಡ್ಕೊಳ್ಬಾರ್ದು ಅಂತ. Are now above the cloud with the crowd. ಓಕೆ ಫ್ರೆಂಡ್ಸ್, ಸ್ವಲ್ಪ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ. ಇನ್ನೇನು 1 ಗಂಟೆ ಆಯಿತು. ನಮ್ಮ ಗೈಡರ್ಸ್ ಎಲ್ಲ ರೆಡಿ ಆಗಿದ್ದಾರೆ ನನ್ನ ಕಳ್ಸೋಕ್ಕೆ. ಯಾಕಂದರೆ ಇನ್ನು ಇಳಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಲ್ವಾ. ಕಾಲೆಲ್ಲ ಸುಸ್ತೋಗಿ ತುಂಬ ಫ್ರೀ ಆಗಿದ್ವಿ. ಇನ್ನು ಹೋಗೋಣ ಬ್ರೋಯ್, ಇನ್ನು ಹೋಗೋಣ ಅಲ್ವಾ?
ಹೋಗೋಣಲ್ವಾ? ಎಲ್ಲ ಹೊಡೆದಿದ್ದಾರೆ. ಸೊ ಟ್ರಕ್ಕಿಂಗ್ ಒಂದು ಅದ್ಭುತವಾಗಿತ್ತು ಮಾತ್ರ. ಒಂದು ಸ್ವಲ್ಪ ಮ್ಯೂಸಿಕ್ ಇದೆ, ಮನಸ್ಸು ಅಂತ ಇಲ್ಲ. ಹೋಗೋಣ ಹೋಗೋಣ. ಇದು ಬಾಕಿ ಆಗ್ತಲ್ಲ. ಬಾಕಿ ಏನಾಗಲಿಲ್ಲ. ಬೈ ಬೈ ಹೋಗೋದಲ್ಲ, ಇನ್ನು ಕೆಳಗೆ ಸಿಗ್ತೇವೆ. ಎಲ್ರಿಗ ಹೊರಡುವ ಗೌಜಿಯಲ್ಲಿದ್ದಾರೆ ಆಯ್ತಾ. ಯಾವ ನಮ್ಮ ಜೈ ನೋಡಿ ಫ್ರೆಂಡ್ಸ್, ಇರ್ಬೇಕಾದ್ರೆ ಎಷ್ಟು ಜನ. ವಾ ವಾ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಿದೆ. ವಾಹ್, ಹತ್ತುವಾಗ ಸಿಗುವ ಮಜವೇ ಬೇರೆ, ಇಳಿವಾಗಲಿ ಸಿಗುವ ಮಜವೇ ಬೇರೆ. ವಾ ವಾ ವಾ, ಕೆಳಗೆ ಬಂದ ವ್ಯೂ ಚೆನ್ನಾಗಿದೆ. ಫೈನಲಿ ನಾವಿಲ್ಲಿಂದ ಶುರು ಮಾಡಿದ್ವಿ, ಅಲ್ಲಿಗೆ ರೀಚ್ ಆದ್ವಿ. ಬ್ರೋ ಹೇಗಿತ್ತು? ಅಸ್ಸಾಮಾಗಿತ್ತು ಅಲ್ವಾ? ಇನ್ನೇನು ಮಾಡೋದು, ಇಂಥ ಟ್ರಕ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡೋದು. ಒಳ್ಳೆ ಪೀಸ್ ವೆದರ್ ಇದೆ, ಒಳ್ಳೆ ಪೀಸ್ಫುಲ್ ಪ್ಲೇಸ್ ಅಲ್ಲೂ ನೋಡಿ. ಓಕೆ, ಇದು ನಾವು ಇಲ್ಲಿರೋಂಥ ಪ್ಲೇಸ್. ಹಾಗೆ ನಾವು ಇನ್ನೊಂದು ಟ್ರೆಕ್ಕಿಂಗ್ ಮಾಡ್ತೇವೆ, ಅಂದರೆ ಬೇರೆ ಬೇರೆ ಟ್ರೆಕ್ಕಿಂಗ್ ಹೋಗೋದಂಥ ಪ್ಲ್ಯಾನ್ಗಳಿವೆ. ಸೊ ಅದರಿಂದ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗ್. ಬಾಯ್.